ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಸಹ? ನಾನಿವತ್ತು ಬೆಂಗಳೂರಿನಿಂದ ವ್ಲಾಗ್ ಮಾಡ್ತಾ ಇರುವಂಥದ್ದು. ಹಾಗೆ ಹಚ್ಚ ಹಸಿರಿನ ವಾತಾವರಣ ಉಂಟು ನನ್ನ ಆಫೀಸಿನ ಕೆಳಗೆ ಎಲ್ಲ, ಹಾಗಾಗಿ ಅಲ್ಲೆಲ್ಲ ಹೋಗಿ ಒಂದು ವಾಕ್ ಮಾಡಿ ಬಂದದ್ದು. ಹಾಗೆ ಮತ್ತು ಆಫೀಸಲ್ಲಿ ಜಾಸ್ತಿ ಅಂತ ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ, ಕೆಲಸ ಇರ್ತದಲ್ವಾ. ಸಂಜೆ ರೂಮಿಗೆ ಹೋಗುವಾಗ ಎಷ್ಟು ಜೋರು ಮಳೆ ಬಂತಂತ ಹೇಳಿದರೆ, ಇಲ್ಲಿ ಮೆಟ್ರೋ ಸ್ಟೇಷನ್ ಕೆಳಗಡೆ ಇರುವಂತಹ ಜಾಗದಲ್ಲಿ ಒದ್ದೆ ಆಗದ ಹಾಗೆ ಎಷ್ಟೊಂದು ಟೂ ವೀಲರ್ಸ್ ನಿಂತಿದೆ ಅಂತ ನಿಮಗೆ ಕಾಣಬಹುದು. ಹಾಗೆ ತುಂಬ ದೊಡ್ಡ ಮಳೆ ಬಂದಿತ್ತು. ನಾನು ರೂಮ್ ತಲುಪುವ ತನಕ ಕೂಡ ಮಳೆ ಸಣ್ಣಕ್ಕೆ ಹನಿತಾ ಇತ್ತು. ಆಫೀಸಿಂದ ಹೊರಟು ಒಂದು 1/4 ಗಂಟೆ ಆದಾಗ ಮಳೆ ಪ್ರಾರಂಭ ಆಗಿದೆ. ತುಂಬ ಜೋರು ಮಳೆ ಬರ್ತಾ ಇತ್ತು. ಮಳೆ ಬಂದು ನಿಂತದ್ದಷ್ಟೇ. ಈಗ ಕತ್ತಲಾಗಿದೆ, ಮಳೆಯ ಪ್ರಭಾವದಿಂದ ಕತ್ತಲಾಗಿ ಕಾಣ್ತಾ ಇರೋದು ನಿಮಗೆ. ಹಾಗೆ ನನ್ನ ಹತ್ರ ಛತ್ರಿ ಉಂಟು, ಹಾಗಾಗಿ ಸಮಸ್ಯೆ ಇಲ್ಲ. ಆಫೀಸಿಂದ ಬಂದ ನಂತರ ರೂಮ್ ಒಳಗೆ ಬ್ಯಾಗ್ ಇಡ್ಲಿಕ್ಕೆ ಮಾತ್ರ ಬಂದದ್ದು. ಮತ್ತೆ ಈ ನನ್ನ ರೂಮಿನ ಪಕ್ಕದಲ್ಲಿ ಇನ್ನೊಂದು ಸ್ಟೋರ್ ರೂಮಿನ ಹಾಗೆ ಉಂಟು. ಅದು ಕೆಳಗೆ ಓನರ್ ಅವರ ಮನೆಯವರದ್ದು, ಅವರಿಗೆ ಸಂಬಂಧಪಟ್ಟಿರುವಂಥದ್ದು. ಅಲ್ಲಿ ಭೂಮಿ ಬರ್ತಾರೆ ಒಂದೊಂದ್ಸಲ, ಆಯ್ತಾ, ಅಂದರೆ ಯೋಗ ಮಾಡಲಿಕ್ಕೆ ಅಥವಾ ಹೀಗೆ ಬರ್ತಾರೆ, ಸಾಯಂಕಾಲ ವಾಕ್ ಮಾಡಲಿಕ್ಕೆ ಅಥವಾ ಹೀಗೆ ಬರ್ತಾರೆ ಅವರು ಟೆರೆಸಿಗೆ. ಹಾಗೆ ಅಲ್ಲಿ ಕೂತ್ಕೊಂಡು ತುಂಬ ಹೊತ್ತು ಮಾತನಾಡಿದೆವು. ನಾವು ಮೀಟಾಗಿ ತುಂಬ ಸಮಯ ಆಗಿತ್ತು. ನಾನು ಇಲ್ಲಿ ಬರುವಾಗ ಅವರು ಊರಿಗೆ ಹೋಗುದು, ನಾನು ಊರಿಗೆ ಹೋದಾಗ ಅವರು ಇಲ್ಲಿ ಬರುದು, ಹಾಗೆ ಆಗ್ತಾ ಇತ್ತು. ಸುಮಾರು 1 ತಿಂಗಳಾಯ್ತು ಅವರನ್ನು ಭೇಟಿಯಾಗದೆ. ಹಾಗೆ ತುಂಬ 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 ವಿಚಾರಗಳೆಲ್ಲ ಮಾತಾಡ್ಲಿಕ್ಕೆ ಇತ್ತು. ಮಾತಾಡಿ 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 ಮತ್ತೆ ಅವರಿಗೆ ಗಂಟೆ ಆಯಿತು, ನಮ್ಗೆ ಇನ್ನು ಹೋಗಬೇಕು. ಅವರಿಗೆ ಅಡಿಗೆ ಎಲ್ಲ ಮಾಡ್ಲಿಕ್ಕೆ ಇರ್ತದಲ್ಲ, ಹೇಗೋ ಫ್ಯಾಮಿಲಿ ಎಲ್ಲ ಅವ್ರದ್ದೆಲ್ಲ. ಹಾಗೆ ಅವರು ಮತ್ತೆ ಹೋದರು. ಹಾಗೆ ನಾನೀಗ ಬಂದು, ನನಗೆ ಮನೆಯಲ್ಲಿ ಒಂದೇ ಒಂದು ಅಂದರೆ ರೂಮಲ್ಲಿ ಒಂದೇ ಒಂದು ತರಕಾರಿ ಇಲ್ಲ, ಹಣ್ಣುಗಳಿಲ್ಲ, ಎಂತ ಕೂಡ ಇಲ್ಲ. ಹಾಗೆ ತರಕಾರಿ ಅಂತ ಜಾಸ್ತಿ ಅಂತ ಆರ್ಡರ್ ಮಾಡಲಿಲ್ಲ, ಯಾಕಂತ ಹೇಳಿದರೆ ಇನ್ನಿರೋದು 2 ದಿವಸ. ನಿನ್ನೆ ಹೇಗೂ ಮನೆಯಿಂದ ಬಂದಾಗ ತಂದ ಇದು ಗೆಣಸಲೆ ಅಂತ ನಾನು ಮೊನ್ನೆ ವಿಡಿಯೋ ಹಾಕಿದ್ದೆ ಅಲ್ವಾ, ಅದಿತ್ತು. ಇವತ್ತು ಅದೇ ನಿನ್ನೆ ಮತ್ತೆ ಎಂತ ಆರ್ಡರ್ ಮಾಡ್ಲಿಕ್ಕೆ ಆಗಲಿಲ್ಲ. ನಿನ್ನೆ ದೊಡ್ಡಪ್ಪನ ಈ ವಿಚಾರ ಅದು ಇದು ಅಂತ ಹೇಳಿ ನನಗೆ ನಿಜಕ್ಕೂ ಕೂಡ ಅದು ಮೊಬೈಲಲ್ಲಿ ಯಾವುದೆಲ್ಲ ಬೇಕು ಎಂತ ಬೇಕಂತೆಲ್ಲ ಹುಡುಕುವಷ್ಟು ತಾಳ್ಮೆ ಕೂಡ ಇರಲಿಲ್ಲ, ಮಲಗಿದೆ. ಹಾಗೆ ಮನೆಯಿಂದ ಬರುವಾಗ ಹೇಗೂ ಮಜ್ಜಿಗೆ ತರ್ತೇನೆ. ಇವತ್ತು ಮಜ್ಜಿಗೆ ಉಪ್ಪಿನಕಾಯಿ ತಕೊಂಡು ಹೋದದ್ದು ಆಫೀಸಿಗೆ. ಹಾಗೆ ನಾಳೆ ನಾಡಿದ್ದಿಗೆ ಎಂತಾದ್ರು ಸರ್ವೈವ್ ಆಗಬೇಕಲ್ಲ ಅಂತ, ಮತ್ತೆ ಎಂತಾದ್ರೂ ಫ್ರೂಟ್ಸ್ ತರಕಾರಿ ಬೇಕು ದೇಹಕ್ಕೆ ಅಲ್ವಾ. ಅದಕ್ಕೆ ಬೇಕಾಗಿ ಜೋಳ ಮತ್ತು ಎಂತ ಇದು ಸ್ವೀಟ್ ಪೊಟ್ಯಾಟೊ, ಸಿಹಿ ಗೆಣಸು ಬರ್ತದಲ್ಲ, ಅದು ಒಂದೊಂದ್ಸಲ ಅದನ್ನು ಬೇಯಿಸಿ ಕೂಡ ತಕೊಂಡು ಹೋಗ್ತೇನೆ ನಾನು ಆಫೀಸಿಗೆ. ಅದು ಕೂಡ ಸಾಕಾಗ್ತದೆ ನನಗೆ. ಹಾಗೆ ಮತ್ತೆ ಅದೆಲ್ಲ ಆರ್ಡರ್ ಮಾಡಿದ್ದೇನೆ, ಈಗ ಝೆಪ್ಟೋದಲ್ಲಿ ಬರ್ತಾ ಉಂಟು. ಹಾಗೆ ಅದು ತೆಕ್ಕೊಂಡು ಬಂದ ನಂತರ ನಾನು ತೋರಿಸ್ತೇನೆ ಎಂತ ತೆಕ್ಕೊಂಡು ಆರ್ಡರ್ ಮಾಡಿದ್ದೇನೆ ಅಂತ. ಹಾಗೆ ಇವತ್ತು ವಿಡಿಯೋದಲ್ಲಿ ಎಂತ ಕೂಡ ವಿಷಯ ಉಂಟು ಅಂತ ಹೇಳಿ ನಾನು ವಿಡಿಯೋ ಪ್ರಾರಂಭ ಮಾಡಿದಲ್ಲ, ನನಗೆ ವಿಡಿಯೋ ಮಾಡುವಂತ ಅನ್ನಿಸಿತು, ಅದಕ್ಕೋಸ್ಕರ ಮಾಡಿರುವಂಥದ್ದು. ಹಾಗೆ ಇಯರಿಂಗ್ಸ್ ಎಲ್ಲ ತೆಗೆದಿಟ್ಟಿದ್ದೇನೆ ಮನೆಗೆ ಬಂದ ತಕ್ಷಣ. ನೋಡುವ, ನಿದ್ದೆ ಎಲ್ಲ ಸಾಕಾಗೋದಿಲ್ಲ. ಬೆಂಗಳೂರಿಗೆ ಬಂದ ನಂತರ ಬೆಳಿಗ್ಗೆ ಬೇಗ ಹೇಳ್ಬೇಕಾಗ್ತದೆ, 5:30ಗೆ. ಎಂತಾದ್ರೂ ಮಾಡಲಿಕ್ಕೆ ಅಂತ ಇಲ್ಲ, ಮನೆಯಿಂದ ತಂದದ್ದೆಲ್ಲ ಉಂಟಂತ ಹೇಳಿದರೆ 6 ಗಂಟೆಗೆ ಎದ್ರೆ ಸಾಕಾಗ್ತದೆ. ತೆಗೆದು ತಯಾರಿ ಎಲ್ಲ ಮಾಡಿ ಮತ್ತೆ ಬಂದು ಮತ್ತೆ ಪುನಃ ಇಲ್ಲಿ ಅದೊಂದೆಲ್ಲ ಸೆಟ್ ಮಾಡಿ ಮನೆಗೆ ಫೋನ್ ಮಾಡಿ ಆಗುವಾಗ ನಿದ್ದೆ ಬರ್ತದೆ ಅಲ್ಲಿಗೆ. ಮತ್ತೆ ಬೆಳಿಗ್ಗೆ ಎಳೆದು ಹೋಗುದು, ಇದೇ ರೂಟೀನ್ ಆಯಿತು ನನ್ನದು. ಹಾಗೆ ಆದರೂ ಕೂಡ ನೋಡುವ, ಈಗ ಅಲ್ಲಿ ಹೋಗುವ, ಆರ್ಡರ್ ಬರಲಿಕ್ಕೆ ಆಯಿತು. ನಾನು ಬಂದೆ. ಹಾಗೆ ಕೆಳಗೆ ಓನರ್ ಆಂಟಿ ಸಿಕ್ಕಿದ್ರು. ಇಲ್ಲೆಲ್ಲ ಇಗ್ನೋರ್ ಮಾಡಿ, ಇದು ನನ್ನ ಬ್ಯಾಗ್ ಇಡುವ ಜಾಗ. ಅಲ್ಲಿ ಅವರು ಮೇಲೆ ಒಂದಷ್ಟು ಮರದ ಸಲಕರಣೆ ಇಟ್ಟಿದ್ದಾರೆ. ಹಾಗೆ ಅದರಲ್ಲಿ ಇಲ್ಲಿ ಎಂತ ಜಾಸ್ತಿ ಸ್ಕ್ರೂ ಎಲ್ಲ ಎಂತ ಇಲ್ಲ, ಹಾಗೆ ಅದರಲ್ಲೇ ಹಾಕಿಡುವಂಥದ್ದು. ನನ್ನ ಊರಿಗೆಲ್ಲ ತಕೊಂಡು ಹೋಗುವ ಬ್ಯಾಗ್ ಇದು. ನನಗೆ ನನ್ನ ದೊಡ್ಡಮ್ಮ ಕೊಟ್ಟದ್ದು. ಮನೆ ಕೆಳಗೊಬ್ರು ದೊಡ್ಡಮ್ಮ ಇರ್ತಾರಲ್ಲ, ಅವರು ಕೊಟ್ಟದ್ದು ಈ ಬ್ಯಾಗ್ ನನಗೆ ತಕೊಂಡು ಹೋಗ್ಲಿಕ್ಕೆ ಊರಿಗೆ ಎಲ್ಲರಿದ್ರೆ. ಮತ್ತೆ ಇದೆಂತ ಗೊತ್ತುಂಟ, ನೋಡಿ ಇಷ್ಟು ಸಂಗ್ರಹಣೆ ಉಂಟು ನನ್ನ ಹತ್ರ. ಎಂತ ಅಂತ ಹೇಳಿದ್ರೆ, ಮನೆಯಲ್ಲೆಲ್ಲ ಅಮ್ಮಂದ್ರು ಮಾಡುವ ಹಾಗೆ ನಾನು ಕೂಡ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ. ಇದರೊಳಗಿರುವುದೆಲ್ಲ ಪ್ಲಾಸ್ಟಿಕ್ಗಳು, ಅಂದರೆ ತೊಟ್ಟೆ ಅಂತ ನಮ್ಮ ಇದರಲ್ಲಿ ಹೇಳುದು, ನಮ್ಮ ಭಾಗದಲ್ಲಿ ಪ್ಲಾಸ್ಟಿಕ್ ಚೀಲಗಳು ಉಂಟಲ್ಲ. ಈ ಆನ್ಲೈನಲ್ಲಿ ಆರ್ಡರ್ ಮಾಡಿದಾಗಿರಬಹುದು ಅಥವಾ ಊರಿಂದ ಬರುವಾಗ ಎಂತಾದ್ರೂ ತಂದದ್ದನ್ನೆಲ್ಲ ಇದರಲ್ಲಿ ಹಾಕಿಡುವಂಥದ್ದು. ನನಗೆ
ಕಸ ವಿಲೇವಾರಿ ಅಂತ ಕಸ ಹಾಕ್ಲಿಕ್ಕೆ ಬೇಕಾಗ್ತದೆ, ಅಥವಾ ಊರಿಗೆ ಹೋಗುವಾಗ ಎಂತಾದ್ರೂ ತಕೊಂಡು ಹೋಗ್ಲಿಕ್ಕೆ ಬೇಕಾಗ್ತದೆ. ಹಾಗಾಗಿ ಇರುವುದೆಲ್ಲ, ಇದರಲ್ಲಿ ಬೇರೆ ಎಂತ ಕೂಡ ಇಲ್ಲ, ಇಡೀ ಪ್ಲಾಸ್ಟಿಕ್ ಚೀಲಗಳೇ ಇರುವಂತದ್ದು. ನಮ್ಮ ಮನೆಯಲ್ಲಿ ಕೂಡ ಇಂಥದ್ದೊಂದು ತೊಟ್ಟೆ ಇರ್ತದೆ, ಎಂತಾದ್ರೂ ಅಗತ್ಯಕ್ಕೆ ಬೀಳುವಾಗ ಪಕ್ಕ ಎಲ್ಲಿ ಉಂಟಂತ ಹುಡುಕುವ ಬದಲು ಹೀಗೆ ಇದು ಮಾಡಿದ್ರೆ ಆಯ್ತು. ಹಾಗೆ ಇದಿಷ್ಟು ಇಗ್ನೋರ್ ಮಾಡಿ, ಎಲ್ಲ ಮನೆಯಲ್ಲಿ ಇರುವಂತದ್ದೇ ಅಲ್ವಾ. ಹಾಗೆ ಹಾಗೆ ಈಗ ಎಂತ ತಂದಿದ್ದೇನಂತ ನಾನು ನಿಮ್ಗೆ ತೋರಿಸ್ತೇನೆ. ಎಂತ ಫಿಲ್ಟರ್ ಕೂಡ ಇಲ್ಲ, ಇದ್ದದನ್ನಿದ್ದ ಹಾಗೆ ತೋರಿಸ್ತೇನೆ ಆಯ್ತಾ. ನನ್ನ ರೂಮಲ್ಲಿ ಕಿಚನಲ್ಲಿ ಇರುವಂಥದ್ದು ಇಷ್ಟೇ, ಇದು ಇಡ್ಲಿಕ್ಕೆ ಜಾಗ ಜಾಸ್ತಿ ಎಲ್ಲ ಎಂತ ಇಲ್ಲ. ಇದು ನನ್ನ ಪ್ಲೇಟ್ ಆಯ್ತಾ. ಈ ಪ್ಲೇಟ್ ನನಗೆ ತುಂಬಾ ಇಷ್ಟ ಆಯ್ತು. ನನಗೆ ಗೊತ್ತಿಲ್ಲ ಇದು ಯಾವ ಇದಕ್ಕೆ ಬಳಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ, ಆದ್ರೆ ನಾನು ಇದರಲ್ಲಿ ಎಂತ ತಿಂಡಿ ತಿನ್ನೋದಿದ್ರು ಊಟ ಮಾಡೋದಿದ್ರು ಇದೇ ಪ್ಲೇಟ್ ಅಲ್ಲಿ ಮಾಡುದು. ಇದಕ್ಕಿಂತ ಮೊದಲು ತೋರಿಸ್ತೇನೆ, ಇಲ್ಲಿ ಇಟ್ಟಿದ್ದೇನೆ. ಇದಕ್ಕಿಂತ ಮೊದಲು ಈ ರೀತಿಯ ಒಂದು ತಟ್ಟೆ ಇತ್ತಾಯ್ತಾ. ಅದು ಎರಡು ಕೂಡ ಅಂದ್ರೆ ಅದಕ್ಕೆ ಸೈಡ್ ಅಲ್ಲಿ ಹೀಗೆ ಕರುವೆಲ್ಲ ಎಂತ ಇಲ್ಲ, ಎಂತಾದ್ರೂ ಹಾಕಿದ ಕೂಡಲೇ ಫುಲ್ ಸ್ಪ್ರೆಡ್ ಆಗ್ತದೆ. ಹಾಗೆ ಮತ್ತೆ ಅದು ತುಂಬಾ ದೊಡ್ಡ ಕೂಡ ಉಂಟು. ನಾನು ಊಟ ಮಾಡುದು ಸ್ವಲ್ಪ ಕಡಿಮೆ, ಮೊದಲಿನಿಂದಲೂ ಕೂಡ ಅಷ್ಟೇ. ನಾನು ಸ್ವಲ್ಪ ಊಟ ಆಹಾರ ಎಲ್ಲ ಸೇವಿಸುವುದೆಲ್ಲ ನನಗೆ ಅದಷ್ಟು ಸೇರುದಿಲ್ಲ, ಸ್ವಲ್ಪ ಕಡಿಮೆ ಊಟ ಮಾಡುದು. ಹಾಗಾಗಿ ಅಷ್ಟು ದೊಡ್ಡ ಬಟ್ಟಲು ಕೂಡ ಬೇಡ ನನಗೆ ಅಂತ ಹಾಗೆ ಅನ್ಕೊಳ್ತಾ ಇದ್ದೆ. ತೆಗಿವಾಗ ಅದಷ್ಟು ಯೋಚನೆ ಆಗ್ಲಿಲ್ಲ. ಹಾಗೆ ಒಂದು ಸಲ ನಾನು ಎಲ್ಲಿಗೆ ಹೋದದ್ದು, ಇಲ್ಲಿ ಗೋಪಾಲನ್ ಮಾಲ್ ಉಂಟು, ಅಲ್ಲಿ ಸ್ಟಾರ್ ಇತ್ತು ಅವತ್ತು. ಸ್ಟಾರ್ ಅಂತ ಒಂದು, ಸ್ಟಾರ್ ಬಜಾರ್ ಅಂತ ಇರ್ತದಲ್ಲ, ಈಗ ಡಿಮಾರ್ಟ್ ಇರುದಲ್ಲಿ, ಮೊದಲು ಸ್ಟಾರ್ ಇತ್ತು. ಆಗ ಅಲ್ಲಿಗೆ ಹೋದಾಗ ನನಗೆ ಇದು ಕಂಡು ತುಂಬಾ ಖುಷಿಯಾಗಿ, ಇಂಥದ್ದು ಇನ್ನೊಂದು ಉಂಟು, ಅದಲ್ಲೊಂದು ಶೆಲ್ಫ್ ಉಂಟು, ದೇವರ ಫೋಟೋ ಎಲ್ಲ ಇಟ್ಟಿದ್ದು ನಾನು ಅವತ್ತು ತೋರಿಸಿದೆಲ್ಲ, ಆ ಶೆಲ್ಫ್ ಅಲ್ಲಿ ಇಟ್ಟಿದ್ದೇನೆ. ಹಾಗೆ ಇದು ಗೊತ್ತಿಲ್ಲ, ಒಡಿವ ಮೆಟೀರಿಯಲ್ ನೋಡಿ, ಸಿರಾಮಿಕ್ ಕಾಣ್ತದೆ ಅಂತ ಗೊತ್ತಿಲ್ಲ ನನಗೆ ಒಟ್ಟಾರೆ, ಆದ್ರೆ ಇದರಲ್ಲಿ ಹಾಕಿಯೇ ಊಟ ಮಾಡಿ, ನನಗೆ ತುಂಬಾ ಇಷ್ಟದ ಪ್ಲೇಟ್ ಇದು. ಹಾಗೆ ಇದು ನನ್ನ ಬೌಲ್, ಎಂತಾದ್ರೂ ತಿನ್ಲಿಕ್ಕೆ ಹಾಕಿ ತಿನ್ಲಿಕ್ಕೆ ಇಂಥದ್ದು ಇನ್ನೊಂದು ಉಂಟು, ಅದ್ರಲ್ಲಿ ಇಟ್ಟಿದ್ದೇನೆ ಅಗತ್ಯ. ಪಾತ್ರೆ ಉಂಟಲ್ಲ, ನನ್ನ ಮೋಸ್ಟ್ ಫೇವರೇಟ್ ಪಾತ್ರೆ, ಯಾಕಂತ ಹೇಳಿದ್ರೆ ಪ್ರತಿ ದಿನದ ಹಾಗೆ ಬಳಕೆ ಆಗ್ತದೆ. ಮೋಸ್ಟ್ ಫೇವರೇಟ್ ಇನ್ನೊಂದು ಕೂಡ ಉಂಟು, ಕುಕ್ಕರ್. ಅದನ್ನು ನಾನಿಲ್ಲಿ ತೊಳಿಲಿಕ್ಕೆ ಇಟ್ಟಿದ್ದೇನೆ. ಯಾಕಂತ ಹೇಳಿದ್ರೆ ಬೆಳಿಗ್ಗೆ ಅನ್ನ ಎಲ್ಲ ಮಾಡಿ ತೊಳೆದು ಇಟ್ಟು ಹೋಗುವಷ್ಟು ನನಗೆ ಟೈಮ್ ಇರುವುದಿಲ್ಲ, ಹಾಗಾಗಿ ತೊಳಿಲಿಕ್ಕೆ ಇಟ್ಟು ಹೋಗುದು. ಹಾಗೆ ಇವತ್ತು ಬಂದ ನಂತರ ಕೂಡ ನಾನು ನಿಮ್ಗೆ ಡೈರೆಕ್ಟ್ ವಿಡಿಯೋ ಸ್ಟಾರ್ಟ್ ಮಾಡಿದ ಕಾರಣ ನನಗೆ ಆ ಕೆಲಸ ಸ್ವಲ್ಪ ಬಾಕಿ ಉಂಟಿನ್ನು. ಹಾಗಾಗಿ ಇದು ಯಾಕೆ ಫೇವ್ರೇಟ್ ಅಂತ ಹೇಳಿದ್ರೆ, ನಾನು ಪಲ್ಯ ಮತ್ತೆ ಎಂತಾದ್ರೂ ಬಿಸಿ ಮಾಡುದಿದ್ರೆ ಪ್ರತಿ ದಿನದ ಹಾಗೆ ಇದೊಂದು ಬಳಕೆ ಆಗ್ತದೆ. ಈ ಪಾತ್ರೆ ಇದು ಇದಿರ್ತದಲ್ಲ, ಎಂತ ಇಂಡಕ್ಷನ್ ಸ್ಟವ್, ಅದಕ್ಕೆ ಇದು ಆಗುವ ಹಾಗಿರುವಂತದ್ದು. ಇದ್ರ ಹಿಂದೆ ಎಲ್ಲ ಒಂದೊಂದ್ಸಲ ಇದ್ರ ಹಾಗೆ ಎಂತ ತಳ ಹಿಡ್ದ ಹಾಗೆಲ್ಲ ಆಗ್ತದೆ, ಆದ್ರೆ ಅದನ್ನೆಲ್ಲ ಚಂದ ತೊಳೆದು ಮತ್ತೆ ಹಾಗೆ ಇಡುದು. ನನಗೆ ಇದನ್ನ ಹಾಳು ಮಾಡ್ಲಿಕ್ಕೆಲ್ಲ ಇಷ್ಟ ಇಲ್ಲ ಅಂತ, ಅದೊಂದು ನಮಗೆ ಇಮೋಷನ್ ಇರ್ತದಲ್ಲ, ಇದು ನಮ್ಮ ಪಾತ್ರೆ ಅಂತೆಲ್ಲ, ಹಾಗೆ ಆಯ್ತಾ. ಹಾಗೆ ಇದರಲ್ಲಿ ಎಷ್ಟು ಪಲ್ಯ ಮಾಡಿದ್ದೇನೆ, ಎಷ್ಟು ಸಜ್ಜಿಗೆ ಮಾಡಿದ್ದೇನೆ, ಅದಾದ ನಂತರ ಎಷ್ಟು ಪೋಹ ಮಾಡಿದ್ದೇನೆ, ಅದಾದ ನಂತರ ಕೆಂಡದಡ್ಡಿಯ ಅಥವಾ ಕಲ್ತಪ್ಪ ಅಂತ ನಮ್ಮ ಕಡೆ ಹೇಳ್ತಾರೆ, ಅದು ಮಾಡಿದ್ದೇನೆ. ಹಾಗೆ ತುಂಬಾ ಎಷ್ಟು ಸಲ ಇದನ್ನು ನಾನು ಬಳಕೆ ಮಾಡಿದ್ದೇನೆ ಅಂತ ಹೇಳಿದ್ರೆ, ಆದ್ರೆ ಇದನ್ನು ಹಾಳು ಮಾಡ್ಲಿಕ್ಕೆ ಇಷ್ಟ ಇಲ್ಲ. ಹಾಗೆ ಹೊಸತ್ರಾಗಿ ಇಟ್ಟುಕೊಂಡಿದ್ದೇನೆ, ಗೊತ್ತಿಲ್ಲ ಹೊಸತ್ರಾಗಿ ಕಾಣ್ತದೆ ಅಂತ, ಆದ್ರೆ ಇದು ತುಂಬಾ 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 ಯೂಸ್ ಆಗಿದೆ. ಹಾಗೆ ಇದೊಂದು ನನ್ನ ಫೇವ್ರೇಟ್ ಪಾತ್ರೆಗಳ ಪೈಕಿ ಇದೊಂದು ಅಂತ ಹೇಳ್ಬೋದು. ಮತ್ತೆ ಇದು ನೀರು ನನಗೆ ಕುಡಿಲಿಕ್ಕೆ ಬೇಕಾಗ್ತದಲ್ಲ ಹಾಗೆ. ಮತ್ತೆ ಇದು ನನ್ನದು ಮಿಲ್ಟನ್ ಇದ್ದು ಬುತ್ತಿ, ಎಂತ ಆಫೀಸಿಗೆಲ್ಲ ಎಂತಾದ್ರೂ ಎಕ್ಸ್ಟ್ರಾಸ್ ತಕೊಂಡು ಹೋಗೋದಿದ್ರೆ. ಮತ್ತೆ ಇಲ್ಲಿ ಕಲೆ ಎಲ್ಲ ಉಂಟಿದೆ, ಎಂತ ಒರೆಸಿದ್ರೆ ಹೋಗುವಂಥದ್ದಲ್ಲ ಆಯ್ತಾ, ನಾನು ಇಲ್ಲಿ ಬರುವಾಗಲೇ ಆಲ್ರೆಡಿ ಇದ್ದದ್ದು. ಮತ್ತೆ ಇದೊಂದು ದೊಡ್ಡ ಪಾತ್ರೆ, ನೀರು ಇಡ್ಲಿಕ್ಕೆ ಅಂದ್ರೆ ಸ್ನಾನಕ್ಕೆ ಎಂತಕ್ಕಾದ್ರೂ ಬೇಕಾದ್ರೆ ನೀರಿಗೆ, ಅಥವಾ ಎಂತಾದ್ರೂ ಬಿಸಿ ಮಾಡುವಾಗ, ಹಬೆಯಲ್ಲಿ ಬಿಸಿ ಮಾಡುವಾಗ, ಸ್ಟೀಮಲ್ಲಿ ಬಿಸಿ ಮಾಡುವಾಗ ಇದರ ಒಳಗೆ ಇನ್ನೊಂದು ಪಾತ್ರೆ ಇಟ್ಟು ಇದ್ರನ್ನು ಮಾಡುದು. ಮತ್ತೆ ಹಾಗೆ ಇದು ಇನ್ನೊಂದು ಪ್ಲೇಟ್. ಮತ್ತೆ ಇದೆರಡು ತಟ್ಟೆ ಫಸ್ಟಿಗೆ ತೆಕ್ಕೊಂಡದ್ದು. ಹಾಗೆ ಎಂತಕ್ಕಾದ್ರೂ ಕಡಿಮೆ ಅಗತ್ಯ ಬೀಳುದಿಲ್ಲ, ಎಂತಾದ್ರೂ ಮುಚ್ಚಿಡ್ಲಿಕ್ಕೆ ಮಾತ್ರ ಬೀಳ್ತದೆ ಅಗತ್ಯ. ಹಾಗೆ ಇದು ಚಾಪಿಂಗ್ ಬೋರ್ಡ್, ನನ್ನ ಫೇವ್ರೆಟ್ ಚಾಪಿಂಗ್ ಬೋರ್ಡ್ ಇದು. ಅದರ ಜೊತೆ ಇಲ್ಲಿ ಕೂಡ ನನಗೆ ಕುಡಿಯುವ ನೀರು ಉಂಟು. ಅದೆಲ್ಲ ಆಯ್ತು. ಈಗ ನಾನು ಮುಖ್ಯ ವಿಷಯಕ್ಕೆ ಬರ್ತೇನೆ. ಫಸ್ಟ್ ಅನ್ಹೆಲ್ದಿ ತೆಗಿತಾ ಇದ್ದೇನೆ ಅಂತ ಯೋಚನೆ ಮಾಡಬೇಡಿ, ಅನ್ಹೆಲ್ದಿ ಅಂತ. ನನ್ನ ಮೋಸ್ಟ್ ಫೇವ್ರೆಟ್ ಲೇಸ್ ಪ್ಯಾಕೆಟ್ ಅಂತ ಹೇಳಿದರೆ ಅಮೇರಿಕನ್ ಸ್ಟೈಲ್ ಕ್ರೀಮ್ ಮತ್ತು ಆನಿಯನ್ ಇರ್ತದೆ ಅಲ್ಲ, ಇದೇ ನನಗೆ ತುಂಬ ಇಷ್ಟ. ಇದರಲ್ಲಿ ನಾನು 2 ದಿವಸ ಅಥವಾ 3 ದಿವಸ ಇಟ್ಟು ತಿಂತೇನೆ. ಹಾಗೆ ಒಂದೊಂದು ಸಲ ಅಪರೂಪಕ್ಕೆ ಆಸೆ ಆಗುವಾಗ ನಾನು ಈ ಲೇಸನ್ನು ತರಿಸ್ತೇನೆ ಆಯಿತಾ. ಮತ್ತೆಂತ ಉಂಟು, ಮತ್ತೆ ಸ್ವೀಟ್ ಪೊಟ್ಯಾಟೊ ಆಗಲೇ ಹೇಳಿದೆಲ್ಲ ನಾನು, ಗೆಣಸು ಅಂತ, ಕೈಯಲ್ಲಿ ಜಾರ್ತಾ ಉಂಟು. ಇದನ್ನಿಷ್ಟು ಬೇಯಿಸಿದರೆ ನನಗೆ ಬೆಳಿಗ್ಗೆ ಮತ್ತು ಮಧ್ಯಾಹ್ನಕ್ಕೆ 2 ಹೊತ್ತಿಗೆ ಕೂಡ ಸಾಕಾಗ್ತದೆ. ಸ್ವೀಟ್ ಪೊಟ್ಯಾಟೊ ಆದ ನಂತರ ಮತ್ತೆಂತ ಉಂಟು, ರೊಬುಸ್ಟಾ ಬನಾನಾ ತರಿಸಿದ್ದೇನೆ.
ನನಗೆ ರಾತ್ರಿ ಮಲಗುವ ಹೊತ್ತಿಗೆ ಎಂತಾದರೂ ತಿನ್ನಲಿಕ್ಕೆ ಹಣ್ಣು ಬೇಕಾಗ್ತದೆ. ಹಾಗೆ ಈ ಸಲ ಬಂದದ್ದು ಒಳ್ಳೆದುಂಟು, ಯಾಕಂತ ಹೇಳಿದರೆ ಸ್ವಲ್ಪ ಕಾಯಿ ಕೂಡ ಉಂಟು. ಆ್ಯಕ್ಚುಲಿ ಇವತ್ತು ನಾಳೆ ನಾಡಿದ್ದು 3 ದಿವಸದಲ್ಲಿ ಮುಗೀತದೆ, ಆದರೂ ಪರವಾಗಿಲ್ಲ. ಇದೊಂದು ಬಾಳೆಹಣ್ಣು. ಮತ್ತೆಂತ ಉಂಟು ನನಗೆ, ಎಸ್ ಲಾಸ್ಟ್ ಒನ್ ಜೋಳ. ಇದು ಇವತ್ತು ತಿನ್ನೋದಿಲ್ಲ, ಇವತ್ತು ಹಾಗೆ ಅಂತ ಹಸಿವಾಗ್ತಾ ಇಲ್ಲ ನನಗೆ. ಹಾಗೆ ಇದನ್ನು ನಾನು ನಾಳೆ ಆಫೀಸಿಂದ ಬಂದ ನಂತರ ತಿಂತೇನೆ. ಇಲ್ಲದಿದ್ದರೆ ನಾಳೆ ಎಂತಾದರೂ ಬೆಳಿಗ್ಗೆ ಪೋಹ ಎಂತಾದರೂ ಮಾಡಿದರೆ ಅದರ ಜೊತೆಗೆ ಸ್ವಲ್ಪ ಸೇರಿಸಿ ತಿನ್ನಬಹುದು ಅಂತ ಅಂದುಕೊಂಡಿದ್ದೇನೆ. ಹಾಗಾಗಿ ಇದೊಂದು ಜೋಳ. ಹಾಗೆ ಇವತ್ತು ಜೆಪ್ಟೋದಿಂದ ನಾನು ತರಿಸಿರುವಂಥದ್ದು ಇಷ್ಟೇ. ಇನ್ನು 2 ದಿವಸ ಇರುವುದು ನಾನು ಇಲ್ಲಿ, ಗೊತ್ತಿಲ್ಲ ಮತ್ತೆ ಎಂತ ಆಗ್ತದೆ ಎಂತ ಕತೆ ಅಂತ. ಹಾಗೆ ಇದು ನನ್ನದು, ನಾನು ಅವತ್ತೆ ತೋರಿಸಿದ್ದೆ ಅಲ್ಲ, ಹಾಗೆ ಇಲ್ಲೆಲ್ಲ ಕಸ ಇಡುವಂಥದ್ದು ನಾನು. ಇಲ್ಲಿ ಹಿಂದೆ ಉಂಟಲ್ಲ, ಇಲ್ಲಿ ಡೋರ್ ಇಲ್ಲ, ಅಂದ್ರೆ ಒಂದು ಅಲ್ಲಿ ಹೊರಗೆ ಒಂದು ರೂಮ್ ಅಂತ ಹೇಳಿದ್ರೆ ಹಾಲ್ ಮತ್ತೆ ನನ್ನ ಬೆಡ್ರೂಮ್ ಎಲ್ಲ ಅಲ್ಲೇ ಇರುವಂತದ್ದು. ಹಾಗೆ ಅಲ್ಲಿಂದ ಕಿಚನ್ಗೆ ಒಂದು ಡೋರ್ ಎಲ್ಲ ಎಂತೆಲ್ಲ, ಜಸ್ಟ್ ಇದೊಂದು ದಾರ ಅಂತ ಹೀಗೆ ಇರೋದು ಮಾತ್ರ, ದಾರ ಅಂತದ್ದು. ಹಾಗೆ ಅದಕ್ಕೋಸ್ಕರ ನಾನು ಇದೊಂದು ಬೆಡ್ಶೀಟ್ ಇತ್ತು ನನ್ನ ಹತ್ರ ಎಕ್ಸ್ಟ್ರಾ, ಅದನ್ನು ಕರ್ಟನ್ನ ಹಾಗೆ ಹಾಕಿದಷ್ಟೇ ಅಂತ ನೋಡ್ಲಿಕ್ಕೆ ಒಂದು ಆಸ್ಥೆಟಿಕ್ ಆಗೆಲ್ಲ ಎಂತ ಇಲ್ಲ, ಚಂದ ಇಲ್ಲ, ಒಂದು ಪೊಟ್ಲಾಸ್ ಅಂತ ಹೇಳಿದ ಹಾಗೆ ಉಂಟು. ಆದರೆ ಪರವಾಗಿಲ್ಲ, ಹಾಗೆ ಇರಲಿ. ಅಂದ್ರೆ ನೀವು ನೋಡುವಾಗ ಚಂದ ಕಾಣಲಿಲ್ಲ ಅದೆಂತ ಹಾಗೆ ಅಂತೆಲ್ಲ ಯಾರು ನನ್ನ ಸಬ್ಸ್ಕ್ರೈಬರ್ಸ್ ಯಾರು ಹಾಗೆ ಹೇಳಲಿಕ್ಕಿಲ್ಲ. ಆದರೂ ಕೂಡ ನಾನೊಂದು ಹೇಳಬೇಕಲ್ಲ, ಅದಕ್ಕೋಸ್ಕರ ಹೇಳಿರುವಂಥದ್ದು. ಹಾಗೆ ಇನ್ನು ಪಾತ್ರೆ ತೊಳಿಬೇಕು. ಹಾಗೆ ಈ ಕನ್ನಡಿ ನನ್ನದಲ್ಲ, ನಾನಿಲ್ಲಿ ಬರುವಾಗ ಆಲ್ರೆಡಿ ಇದ್ದ ಕನ್ನಡಿ, ನನ್ನ ಕನ್ನಡಿ ಹೊರಗೆ ಉಂಟು. ಇದರಿಂದ ಹೊರಗೆ ಇರುವಂಥದ್ದೇ ನನ್ನ ಚಾವಡಿ. ಇಲ್ಲಿ ಮೇನ್ ಡೋರ್ ಇದು. ಹಾಗೆ ಇದು ಹಿಂದೆ ಬಾತ್ರೂಮ್ಗೆಲ್ಲ ಹೋಗುವ ಡೋರು. ಇಲ್ಲಿಂದ ಇಲ್ಲಿಗೆ ಇಷ್ಟೇ ಅಂತರ ಇರುವಂಥದ್ದು. ಇದು ನನ್ನ ವಾರ್ಡ್ರೋಬು, ಅದು ನನ್ನ ಮಿರರ್ ಅಷ್ಟೇ ನನ್ನದು. ಇದು ಕಿಚನ್, ಹೊರಗೆ ಒಂದು ರೂಮು, 1 RK, 1 ರೂಮ್ ಮತ್ತೆ ಒಂದು ಕಿಚನ್ ಆದರೆ ನನಗೆ ಧಾರಾಳ ಸಾಕಾಗ್ತದೆ. ಇದು ನಾನು ಒಬ್ಬಳೇ ಇರುವಂಥದ್ದು, ನನಗೆ ಮತ್ತೆ ಇದಕ್ಕಿಂತ ಹೆಚ್ಚು ಎಂತ ಅಗತ್ಯ ಇಲ್ಲ ಅಂತ ಅಷ್ಟೇ. ನನ್ನ ಮತ್ತೊಂದು ಮೋಸ್ಟ್ ಫೇವ್ರೇಟ್ ಪಾತ್ರೆ ಈ ಕುಕ್ಕರ್ ಆಯ್ತಾ. ನನಗೆ ತುಂಬ ಇಷ್ಟ. ನೋಡಿ ನನ್ನನ್ನು, ಈಗ ಕೂಡ ನಾನು ಇದರಲ್ಲಿ ನನ್ನ ಮುಖ ನೋಡಿಕೊಳ್ತೇನೆ. ಅಂದರೆ ಪ್ರೆಸ್ಟೀಜ್ ಇದು. ನಾನು ಈ ರೂಮಿಗೆ ಬರುವಾಗ ನನಗೆ ಮುಖ್ಯವಾಗಿ ಬೇಕಾದಂತಹ ವಸ್ತುಗಳಲ್ಲಿ ಕುಕ್ಕರ್ ಕೂಡ ಒಂದಾಗಿತ್ತು. ಹಾಗೆ ಇದನ್ನು ನಾನು ವಿಶಾಲ್ ಮಾರ್ಟಿಂದ ತೆಕ್ಕೊಂಡದ್ದು ಅಂತ ನನ್ನ ನೆನಪು. ವಿಶಾಲ್ ಮಾರ್ಟಿಂದ ತೆಕ್ಕೊಂಡದ್ದು ಅಥವಾ ಆನ್ಲೈನಲ್ಲಿ ಆರ್ಡರ್ ಮಾಡಿದ, ಅಮೆಝಾನಲ್ಲಿ, ನೆನಪಾಗ್ತಾ ಇಲ್ಲ ನನಗೆ. ಒಟ್ಟಾರೆ ಅದೇ ದಿವಸಕ್ಕೆ ಬೇಕಾದ ಹಾಗೆ ನಾನು ಇಲ್ಲಿ ಇಂಡಕ್ಷನ್ ಸ್ಟವ್ ಅನ್ನು ಅಮೆಝಾನಲ್ಲಿ ಇಲ್ಲಿಗೆ ಡೈರೆಕ್ಟ್ ಆರ್ಡರ್ ಮಾಡಿದ್ದೆ. ನಾನು ಬರೋದಕ್ಕಿಂತ ಮುಂಚೆ ಮನೆಗೆ ಆಲ್ರೆಡಿ ಇಂಡಕ್ಷನ್ ಸ್ಟವ್ ಬಂದಾಗಿತ್ತು. ಹಾಗೆ ಕುಕ್ಕರ್, ನನಗೆ ಬೇಕಾದಂತಹ ಎಲ್ಲ ಐಟಮ್ಗಳನ್ನು ತೆಕ್ಕೊಳ್ಳಿಕ್ಕೆ ನಾನು ಅಕ್ಕನ ಮನೆಯ ಹತ್ರ ಇರುವಂತಹ ವಿಶಾಲ್ ಮಾರ್ಟಿಗೆ, ಅಮ್ಮ, ನನ್ನ ಅಕ್ಕ ಇದ್ದಾಳೆ ಊರಿನಲ್ಲಿ, ನನ್ನ ಸ್ವಂತ ಅಕ್ಕ ಇದ್ದಾಳಲ್ವ ಸಿಬ್ಲಿಂಗ್, ಅವಳು, ಅಮ್ಮ, ನಾನು 3 ಜನ ಹೋಗಿದ್ದೆವು. ನಾನು ಇಲ್ಲಿ ಬರುವಾಗ ಅವರು ಇಬ್ರು ಕೂಡ ಊರಿಂದ ಬಂದಿದ್ರು ನನಗೆ ಸೆಟ್ ಎಲ್ಲ ಮಾಡಿಕೊಡ್ಲಿಕ್ಕೆಲ್ಲ. ಹಾಗೆ ಅವರು ಬರುವ ಟೈಮಲ್ಲಿ ಎಲ್ಲ ತೆಗೆದಿದ್ದೆವು, ಪರ್ಚೇಸ್ ಮಾಡಿದ್ದೆವು. ಆಗ ಈ ಕುಕ್ಕರ್ ಕೂಡ ತೆಗೆದದ್ದು ನಾನು. ಈ ಕುಕ್ಕರ್ ನಾನಾಗ ನನ್ನದು ಫೇವ್ರೆಟ್ ಪಾತ್ರೆ ಅಂತ ಒಂದು ತೋರಿಸಿದೆ ಅಲ್ಲ, ಅದರಲ್ಲಿ ಪ್ರತಿದಿನ ಎಂತಾದ್ರೂ ಪಲ್ಯ ಎಂತಾದ್ರೂ ಬೇಯ್ತದ ಇಲ್ವೋ ಗೊತ್ತಿಲ್ಲ, ಆದ್ರೆ ಇದರಲ್ಲಿ ಪ್ರತಿ ದಿನದ ಹಾಗೆ ನಾನಿಲ್ಲಿ ಎಷ್ಟು ಸಮಯದಿಂದ ಇದ್ದೇನೆ ಅಷ್ಟು ಸಮಯದಿಂದ ಈ ಕುಕ್ಕರಲ್ಲಿ ಅನ್ನ ಬೇಯ್ತಾ ಇರ್ತದೆ ಆಯ್ತಾ. ಹಾಗೆ ಇದು ಎಂತ ರಿಪೇರಿಗೆ ಅಂತ ಎಷ್ಟು ಸಮಯ ಬರಲಿಲ್ಲ. ಒಂದು ಸಲ ಎಂಥದ್ದು ಇದರದ್ದು ಗ್ಯಾಸ್ಕೆಟ್ ಎಂಥದ್ದು ಲೂಸ್ ಆಯ್ತಾ ಎಂತ ಗೊತ್ತಿಲ್ಲ, ಒಂದ್ಸಲ ವಿಸಿಲ್ ಆಗಿ ಇರಲಿಲ್ಲ. ಹಾಗೆ ಅಮ್ಮ ಮತ್ತೆ ಅಪ್ಪ ಎಲ್ಲ ಹೇಳಿದ ಹಾಗೆ ಇದರ ಗ್ಯಾಸ್ಕೆಟ್ ಬರ್ತದಲ್ಲ ಅದನ್ನು ನೀರಲ್ಲಿ ಎಲ್ಲ ಹಾಕಿಟ್ಟು ಮತ್ತೆ ವಾಪಸ್ ಸರಿ ಆಯ್ತು. ಹಾಗೆ ಜಾಸ್ತಿ ಅಂತ ಇದು ಬರಲಿಲ್ಲ. ಇದು 3 ಲೀಟರ್ ಇದ್ದು ಕುಕ್ಕರ್, ನಾನೆಂತ ಪ್ರಮೋಷನ್ ಮಾಡೋದಲ್ಲ ಆಯ್ತಾ, ನನಗೆ ತುಂಬ ಇಷ್ಟ, ಅದಕ್ಕೆ ತೋರಿಸ್ತಾ ಇರುವಂಥದ್ದು. ಹಾಗೆ ಈ ಕುಕ್ಕರಲ್ಲಿ ಮತ್ತೆ ತುಂಬ ಇದುಂಟು, ನೆನಪುಗಳಂತ ಹೇಳಿದ್ರೆ ಪಲಾವ್ ಮತ್ತೆ ಪೊಂಗಲ್ ಇಂಥದ್ದೆಲ್ಲ ಮಾಡ್ತಾ ಇರುವಾಗ ಅಲ್ಲಿ ಹಿಡಿಸುಡಿ ಉಂಟು. ನಾನು ಯಾಕೆ ಅದನ್ನು ಉಲ್ಟಾ ಇಟ್ಟದ್ದಂತ ಹೇಳಿದ್ರೆ, ಹುಲ್ಲಿನ ಹಿಡಿಸುಡಿಯನ್ನು ಕಡೆ ಮೇಲೆ ಬರುವ ಹಾಗೆ, ಹುಲ್ಲು ಕೆಳಗೆ ಬರುವ ಹಾಗೆ ಇಟ್ರೆ ಎಂತ ಆಗ್ತದೆ ಅಂತ ಹೇಳಿದ್ರೆ, ಅದು ಬೆಂಡ್ ಆಗ್ತದೆ, ಆಗ್ತದೆ ಒಂಥರ, ಹಾಗೆ ಗುಡಿಸ್ಲಿಕ್ಕೆ ಸರಿ ಆಗುದಿಲ್ಲ. ಓ ಮೈ ಗಾಡ್, ಕರೆಂಟ್ ಹೋಯ್ತು, ಗೊತ್ತಿಲ್ಲ ಎಷ್ಟೊತ್ತಿಗೆ ಬರ್ತದೆ ಅಂತ. ನನ್ನ ಮೊಬೈಲ್ ಇದರಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೇನೆ. ಕರೆಂಟ್ ಬಂದ ನಂತರ ನಾನು ಕಂಟಿನ್ಯೂ ಮಾಡ್ತೇನೆ. ನೀವು ನಂಬ್ತೀರಾ ಇಲ್ವೋ ಗೊತ್ತಿಲ್ಲ, ಆಲ್ಮೋಸ್ಟ್ 1 ಗಂಟೆ ಹೊತ್ತಾಯ್ತು ಕರೆಂಟ್ ಹೋಗಿ, ಇನ್ನೂ ಕೂಡ ಬರಲಿಲ್ಲ. ಬೆಂಗಳೂರಿನಲ್ಲಿ ಈ ಪರಿಸ್ಥಿತಿ ಯಾವತ್ತೂ ಕೂಡ ಬರಲಿಲ್ಲ, ಇದುವೇ ಮೊದಲ ಬಾರಿಗೆ ಬರ್ತಾ ಇರುವಂಥದ್ದು.
ಗೊತ್ತಿಲ್ಲ, ಇವತ್ತು ರಾತ್ರಿ ಕರೆಂಟ್ ಇಲ್ಲದಿದ್ರೆ ಫ್ಯಾನ್ ಇಲ್ಲದೆ ಮಲಗಬೇಕು, ನಾಳೆ ಕರೆಂಟ್ ಇಲ್ಲದಿದ್ರೆ ಅಡುಗೆ ಮಾಡದೆ ಹೋಗಬೇಕು, ಹೊರಗಿಂದ ಎಲ್ಲಿಂದಾದರೂ ಆರ್ಡರ್ ಮಾಡಿ ತಿನ್ಬೇಕಷ್ಟೇ. ಎಲ್ಲ ಏನು ಸಮಸ್ಯೆ ಇಲ್ಲ, ಕರೆಂಟ್ ಇಲ್ಲ ಅಂತ ಹೇಳಿದರೆ ಒಂದಲ್ಲ ಒಂದು ವೇ ಉಂಟು. ಆದರೂ ಕೂಡ ಬೆಂಗಳೂರಿನಲ್ಲಿ ಊರಿನ ಹಾಗೆ ಇಷ್ಟು ಹೊತ್ತು ಕರೆಂಟ್ ಹೋಗುದಿಲ್ಲ, ಎಂತ ಗೊತ್ತಿಲ್ಲ. ಹಾಗೆ ನನ್ನದು ಅಲ್ಲಿ ನನ್ನ ಪಾತ್ರೆ ಟೂರು, ರೂಮ್ ಟೂರು, ಕಿಚನ್ ಟೂರು, ಹೋಮ್ ಟೂರು ಎಲ್ಲ ಕೂಡ ಅಲ್ಲಿಗೆ ನಿಂತಿದೆ ಆಯಿತಾ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೇನೆ. ನಾನು ಯಾವ ವಿಚಾರವನ್ನು ಎಲ್ಲಿ ನಿಲ್ಲಿಸಿದೆ ಅಂತ ಕೂಡ ನನಗೆ ಗೊತ್ತಿಲ್ಲ. ನಾನು ಮನೆಗೆಲ್ಲ ಕಾಲ್ ಮಾಡಿ ಆಯಿತು. ಹಾಗೆ ಸ್ನಾನ ಮಾಡಲಿಕ್ಕೆ ಅಲ್ಲಿ ಕರೆಂಟ್ ಇಲ್ಲದೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ಒಂದು ಚಾರ್ಜರ್ ಲೈಟಿನ ಹಾಗಿರುವಂಥದ್ದೊಂದುಂಟು. ಹಾಗಿರುವ ಕಾರಣ ಸ್ವಲ್ಪ ಬೆಳಕು ಕಾಣ್ತಾ ಇರಬಹುದು ನಿಮಗೆ. ಹಾಗಾಗಿ ಜಾಸ್ತಿ ಇನ್ನೂ ವಿಡಿಯೋ ಮಾಡಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ, ನನ್ನ ಹತ್ರ ತಾಳ್ಮೆ ಕೂಡ ಇಲ್ಲ ಆಯಿತಾ. ಹಾಗೆ ಇದೊಂದು ವಿಡಿಯೋ ಮಾಡಿದ್ದಲ್ಲ, ಇದನ್ನೆಲ್ಲ ಎಡಿಟ್ ಮಾಡಿರ್ತೇನೆ, ನಾಳೆ ಅಪ್ಲೋಡ್ ಮಾಡ್ತೇನೆ ಹಗಲು. ಹಾಗೆ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು, ನನ್ನ ಪುಟ್ಟ ರೂಮ್ ಟೂರ್. ರೂಮ್ ಟೂರ್ ಅಂತಲೇ ಹೇಳ್ಬೋದು, ಮತ್ತೆಂತ ತೋರಿಸ್ಲಿಕ್ಕೆ. ಇಲ್ಲಿ ಒಂದು ರೂಮ್, ಒಂದು ಕಿಚನ್ ಮಾತ್ರ ಇದ್ದದ್ದು, ಅಷ್ಟು ತೋರಿಸಿದ್ದೇನೆ. ಹಾಗೆ ನನ್ನ ಒಂದು ಪಾತ್ರೆಗಳ ಸಂಗ್ರಹ ಎಷ್ಟೆಲ್ಲ ನನ್ನ ಒಂದು ದಿನಚರಿಯಲ್ಲಿ ಪ್ರತಿನಿತ್ಯ ಬಳಕೆ ಆಗುವಂಥದ್ದು. ಇದು ಆ್ಯಕ್ಚುಲಿ ನಾನು ಫಸ್ಟಿಗೆ ಹೇಳಿದ ಹಾಗೆ ಒಂದು ಪ್ಲ್ಯಾನ್ ಮಾಡಿ ಮಾಡಿದ ವಿಡಿಯೋ ಅಲ್ಲ, ಸುಮ್ಮನೆ ಒಂದು ಹೀಗೆ ರ್ಯಾಂಡಮ್ ಆಗಿ ಮಾತಾಡ್ತಾ ಮಾತಾಡ್ತಾ ಬಂದ ಒಂದು ಥಾಟ್ ಆಯಿತು. ಇವತ್ತಿನ ಈ ಒಂದು ಸ್ಪೆಷಲ್ ವಿಡಿಯೋ ಅಂತ ಹೇಳ್ಬೋದು. ಅದು ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆಯೇ ನಿಮ್ಮ ಸ್ನೇಹಿತರ ಜೊತೆ ಕೂಡ ಹಂಚಿಕೊಳ್ಳಿ, ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.